ಇವತ್ತು ಕಾಳುಗಳ ಉಸುಳಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಎಷ್ಟು ರುಚಿಯಾಗಿದೆಯೋ ಅಷ್ಟೇ ಆರೋಗ್ಯಕರವಾದದ್ದು ಹೌದು. ಮಾಡೋಕ್ಕಂತೂ ತುಂಬ ಈಸಿ, ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ. ನಿಮಗೆ ಯಾವ ಥರ ಕಾಳು ಇಷ್ಟನೋ ಆ ಕಾಳು ತಗೊಂಡು ಮಾಡಬಹುದು. ಈಗ ನಾ ಮಾಡಿರೋ ವಿಧಾನ ತೋರಿಸ್ತೀನಿ. ಇದಕ್ಕೆ ನಾನು ಹೆಸರು ಕಾಳು, ಹಸಿರು ಬಟಾಣಿ, ಕೆಂಪು ಬವಡೆ ಮತ್ತು ಬಿಳಿ ಬವಡೆಗಳನ್ನು ತೊಗೊಂಡಿದ್ದೀನಿ. ಅದನ್ನು ಸರಿ ಮಾಡಿ ತೊಳೆದು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಒಂದು 8 ತಾಸು ನೆನೆದ್ರೆ ಸಾಕು. ರಾತ್ರಿ ನೆನೆ ಹಾಕಿದ್ರೆ ಬೆಳಗ್ಗೆ ಚೆನ್ನಾಗಿ ನೆಂದಿರುತ್ತೆ. ಈಗ ರಾತ್ರಿ ನೆನೆ ಹಾಕಿದ ಕಾಳುಗಳೆಲ್ಲ ನೆಂದಿವೆ ಬೆಳಗ್ಗೆ. ಈಗ ನೆಂದಿರೋ ಕಾಳುಗಳನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಬೇಯೋಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ಬೇಯಿಸೋಕಿಡಬೇಕು. ಜಾಸ್ತಿ ನೀರು ಹಾಕಿದ್ರೆ ಸುಮ್ಮನೆ ಆ ನೀರು ಚೆಲ್ಲಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ಬೇಯಿಸೋಕಿಟ್ಟಿದ್ದೀನಿ. 3 ವಿಸಲ್ ಆಗಿದೆ. ಈಗ ಕಾಳುಗಳೆಲ್ಲ ಸರಿಯಾಗಿ ಬೆಂದಿವೆ. ಚೆನ್ನಾಗಿ ಬೆಂದಿರಬೇಕು, ಆದರೆ ಕರಗೋಗಿರಬಾರ್ದು. ಈಗ ಒಂದು ಬಾಣಲೆಗೆ ಎಣ್ಣೆ ಮತ್ತು ಒಣಮೆಣಸು, ಸಾಸಿವೆ ಮತ್ತು ಹಿಂಗೆ ಹಾಕ್ತಾಯಿದ್ದೀನಿ. ಕಾಳುಗಳನ್ನು ತಿಂದಾಗ ಗ್ಯಾಸ್ ಆಗುತ್ತಲ್ಲ, ಹಿಂಗೆ ಹಾಕೋದ್ರಿಂದ ಅದು ಹೋಗುತ್ತೆ. ಈಗ ಬೇವಿನ ಸೊಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ದೀನಿ. ಬೆಂದಿರೋ ಕಾಳುಗಳನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಬೆಲ್ಲ ಮತ್ತು ನಿಂಬೆ ರಸ ಇವಿಷ್ಟನ್ನು ಹಾಕಿ ಒಂದು ಸಲ ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೀರಿನಂಶ ಸ್ವಲ್ಪ ಆರಲಿ. ಈಗ ಕಾಯಿ ತುರಿ ಹಾಕಿದ್ದೀನಿ. ಒಂದು ಸಲ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಕಾಳಿನ ಉಸುಳಿ ರೆಡಿಯಾಗಿದೆ.